ಹಲೋ ಹಾಯ್ ಎವ್ರಿವನ್ ವೆಲ್ಕಮ್ ಟು ಮಣಿಮೂರ್ತಿ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಒಂದು ಹೋಮ್ ಮೇಡ್ ಎಣ್ಣೆನ ಟ್ರೈ ಮಾಡ್ತಾ ಇದ್ದೀನಿ. ಈ ಒಂದು ಎಣ್ಣೆನ ನಾವು ಡ್ಯಾಂಡ್ರಫ್ ಇರೋರಿಗೆ ಮತ್ತು ಕೂದಲು ಕೆಳಗಡೆ ಕೌಲು ಹೊಡೆದಿರೋರಿಗೆ ತುಂಬ ಇದರಿಂದ ಉಪಯೋಗ ಆಗುತ್ತೆ. ಇದು ನಾನು ಮನೆಯಲ್ಲೇ ಮಾಡ್ಕೊಳೋ ಅಂತಹ ಒಂದು ಎಣ್ಣೆ. ಇದಕ್ಕೆ ಏನೇನು ಹಾಕ್ತೀನಿ ಅಂತ ನೋಡ್ಕೊಳ್ಳೋಣ ಬನ್ನಿ. ಇದಕ್ಕೆ ನಾನು 1 ಸ್ಪೂನ್ ಮೆಂತ್ಯ, ಇನ್ನೊಂದು ಅರ್ಧ ಸ್ಪೂನಿನಷ್ಟು ಅಶ್ವಗಂಧ ಬೇರು ಅಂತ ಸಿಗುತ್ತೆ, ಅಶ್ವಗಂಧ ಬೇರು, ಹಾಗೆ 1 ಬೌಲು ಕೊಬ್ಬರಿ ಎಣ್ಣೆ, 1 ಲೋಟ ಹರಳೆಣ್ಣೆ, ಹಾಗೆ 2 ಇಂಚಿನ 2 ಅಲೋವೆರಾ ಜೆಲ್ಲನ್ನು ಅಲೋವೆರಾನೇ ತೊಗೊಂಡಿದ್ದೀನಿ. ಹಾಗೆ 6 ದಾಸವಾಳದ ಎಲೆ, 3 ಎಸಳು ಕರಿಬೇವು, ಹಾಗೆ ಒಂದು ಸ್ವಲ್ಪ ತುಳಸಿ ದಳವನ್ನು ತಗೊಂಡಿದ್ದೀನಿ. ತುಳಸಿ ದಳ ಬೀಜ ಆಗಲಿಕ್ಕೆ ಸ್ಟಾರ್ಟ್ ಆಗಿರುತ್ತಲ್ಲ, ಆ ಥರ ತುಳಸಿ ದಳವನ್ನು ತೊಗೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು. ಇದು ಓವರಾಲ್ ನಾನು ತೊಗೊಂಡಿರ್ತಕ್ಕಂಥ ಇಂಗ್ರೀಡಿಯೆಂಟು. 1 ಸ್ಪೂನು ಮೆಂತ್ಯ, ಅರ್ಧ ಸ್ಪೂನು ಅಶ್ವಗಂಧದ ಬೇರಿನ ಪುಡಿ, ಹಾಗೆ ತುಳಸಿ ದಳ, ಕರಿಬೇವು, ದಾಸವಾಳದ ಎಲೆಗಳು, 1 ಲೋಟ ಹರಳೆಣ್ಣೆ, 1 ಬೌಲ್ನಷ್ಟು ಕೊಬ್ಬರಿ ಎಣ್ಣೆ. ಇಷ್ಟು ಇಂಗ್ರೀಡಿಯೆಂಟನ್ನು ನಾನು ತೊಗೊಂಡಿದ್ದೀನಿ. ಈಗ ಮೊದಲಿಗೆ ಒಂದು ಸ್ಟವ್ ಮೇಲೆ, ಅದು ಮೀಡಿಯಮ್ ಫ್ಲೇಮಲ್ಲಿ ಸ್ಟವ್ ಆನ್ ಮಾಡಿಕೊಂಡು ಅದಕ್ಕೆ ನಾನು ಒಂದು ಪಾತ್ರೆಗೆ ಕೊಬ್ಬರಿ ಎಣ್ಣೆ ಹಾಗೆ ಹರಳೆಣ್ಣೆನ ಹಾಕ್ತಾಯಿದ್ದೀನಿ. ಅದು ಒಂದು ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ನಾನು ಮೆಂತ್ಯನ ಹಾಕ್ತಾಯಿದ್ದೀನಿ. ಈ ಎಣ್ಣೆ ನಿಜವಾಗ್ಲೂ ತುಂಬ ಅಂದರೆ ತುಂಬಾ ಉಪಯೋಗವಾಗಿರ್ತಕ್ಕಂಥದ್ದು. ಏಕೆಂದರೆ ಬೇಸಿಗೆ ಕಾಲ ಆಗಿರೋದ್ರಿಂದ ಹೀಟ್ ಜಾಸ್ತಿ ಆಗುತ್ತೆ ಅನ್ನೋರು ಈ ಎಣ್ಣೆನ ತಲೆಗೆ ಹಚ್ಕೊಂಡು ಟ್ರೈ ಮಾಡ್ಬೋದು. ಕೂಲ್ ಕೂಡ ಆಗುತ್ತೆ, ಏಕೆಂದರೆ ಮೆಂತ್ಯ ಕೂಲ್ ಆಗುತ್ತೆ, ಹರಳೆಣ್ಣೆನೂ ಕೂಡ ಕೂಲ್ ಆಗುತ್ತೆ. ಹರಳೆಣ್ಣೆ ಶೀತ ಅಂತ ಅಂದ್ಕೊಂಡವರು ಹರಳೆಣ್ಣೆನ ಬೇಕಾದ್ರೆ ಸ್ಕಿಪ್ ಮಾಡ್ಬೋದು. ಇದು ಅಶ್ವಗಂಧದ ಬೇರು. ಅಶ್ವಗಂಧದ ಬೇರು ನಿಜವಾಗ್ಲೂ ಅದರಲ್ಲಿ ಹಲವಾರು ರೀತಿಯ ಔಷಧೀಯ ಗುಣಗಳು ಈ ಅಶ್ವಗಂಧದ ಬೇರಿನಲ್ಲಿ ಇರುತ್ತೆ. ಇದನ್ನು ಕೂಡ ನಾನು ಹಾಕಿದ್ದೀನಿ. ಹಾಗೆ 3 ಎಸಳು ಕರಿಬೇವು ಏನು ತೊಗೊಂಡಿದ್ದೆ ಅದರಲ್ಲಿ 2 ಎಸಳು ಕರಿಬೇವನ್ನು ಹಾಕ್ತಾಯಿದ್ದೀನಿ. ಇನ್ನೊಂದನ್ನು ಲಾಸ್ಟಿಗೆ ಹಾಕ್ತಾಯಿದ್ದೀನಿ. 3 ದಾಸವಾಳದ ಎಲೆಗಳನ್ನ ಹಾಕ್ತಾಯಿದ್ದೀನಿ. ಇದು ಮತ್ತು ನೆಕ್ಸ್ಟು ಆಲೋವೆರಾನ ಹಾಕ್ತಾಯಿದ್ದೀನಿ. 1 ಪಟ್ಟೆ ಏನು ಸಿಗುತ್ತೆ ಆಲೋವೆರಾ, ಅದರಲ್ಲಿ ಅರ್ಧ ತೊಗೊಂಡಿದ್ದೀನಿ, 2 ಪೀಸ್, 2 ಇಂಚಿನ 2 ಪೀಸ್ ಅಂತ ಅನ್ಕೋಬೋದು ನಿಮ್ಮ ಮೆಸರ್ಮೆಂಟ್ ಅಂತಂದರೆ. ಇದು ಅಷ್ಟೂ ಕೂಡ ಮೀಡಿಯಮ್ ಫ್ಲೇಮಲ್ಲೇ ಕುದಿಸ್ಕೋಬೇಕು. ಯಾವುದೇ ಕಾರಣಕ್ಕೂ ಹೈ ಫ್ಲೇಮಲ್ಲಿ ಇಡಲೇಬಾರ್ದು. ಏಕೆಂದರೆ ಫುಲ್ಲು ನೋಡ್ತಾ ಇರ್ಬೋದು ನೀವು, ನೊರೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಹೈ ಫ್ಲೇಮಲ್ಲಿ ಇಟ್ಟರೆ ಏನಾಗುತ್ತಪ್ಪ ಅಂದರೆ ಪೂರ್ತಿ ಉಕ್ಕೋಗುತ್ತೆ. ಅದಕ್ಕೋಸ್ಕರ ಮೀಡಿಯಮ್ ಫ್ಲೇಮು, ಇಲ್ಲ ಅಂದರೆ ಪೂರ್ತಿ ಸಿಮ್ಮಲ್ಲಿ ಇಟ್ಕೋಬೇಕು. ನಾನು ಪೂರ್ತಿ ಸಿಮ್ಮಲ್ಲಿಟ್ರೂ ಕೂಡ ಉಕ್ಕು ಬರ್ತಾನೆ ಇದೆ ಅದು. ಹಂಗಾಗಿ ಸೌಟ್ ಸಹಾಯದಿಂದ ತಿರುಗಿಸ್ತಾ ಇದ್ದೀನಿ. ತಿರುಗಿಸೋದು ಅಂದರೆ ಒಂದು 5 ಮಿನಿಟ್ಸು ಕೂಡ ಜಾಸ್ತಿ ಆಯಿತು. 3ರಿಂದ 4 ನಿಮಿಷ ಇದನ್ನು ತಿರುಗಿಸ್ಕೊಂಡ್ರೆ ಸಾಕಾಗುತ್ತೆ. ಏಕೆಂದರೆ ಉಕ್ಕುತ್ತೆ ಮತ್ತು ಎಣ್ಣೆನೂ ಕೂಡ ಸೀದೋಗೋ ಚಾನ್ಸಸ್ ಇರುತ್ತೆ. ಹಂಗಾಗಿ ಪೂರ್ತಿ ಸಿಮ್ಮಲ್ಲೇ ಇರಬೇಕು. ಫಸ್ಟಿಂದ ಲಾಸ್ಟ್ವರೆಗೂ ಕೂಡ ನಾವು ಸಿಮ್ಮಲ್ಲೇ ಇದನ್ನು ಕುದಿಸ್ಕೋಬೇಕಾಗುತ್ತೆ. ಹಾಕಿರೋ ಅಂಥ ಇಂಗ್ರೀಡಿಯೆಂಟ್ಗಳನ್ನ ಅಂದರೆ ಮೆಂತ್ಯ, ಅಶ್ವಗಂಧದ ಬೇರು, ಕರಿಬೇವು ಮತ್ತು ದಾಸವಾಳದ ಎಲೆ, ಅಲೋವೆರಾ, ಇವಷ್ಟನ್ನು ಕೂಡ ಕುದಿಸ್ಕೋಬೇಕಾಗುತ್ತೆ. 2 ನಿಮಿಷ ಈ ರೀತಿ ಮಿಕ್ಸ್ ಮಾಡಿಕೊಂಡು ಅದೊಂದು ಸ್ವಲ್ಪ ನೊರೆ ಕಡಿಮೆ ಆಯಿತು ಅನ್ನೋದ್ರಲ್ಲಿ ಏನು ಗುಲಾಬಿ ದಳಗಳನ್ನ ನಾನು ತೊಗೊಂಡಿದ್ದೆ ಅದನ್ನು ಹಾಕಿ ಮಿಕ್ಸ್ ಮಾಡಿ ಮತ್ತೆ 1-2 ನಿಮಿಷ ಅದನ್ನು ಗುಲಾಬಿ ದಳದ ಒಂದು ಸ್ವಲ್ಪ ಕ್ರಿಸ್ಪಿ ಆಗೋವರೆಗೂ ಕುದಿಸ್ಕೊಂಡ್ರೆ ಸಾಕಾಗುತ್ತೆ. Garden this winter, no tree ornate with light, so far from home. We might not need a coat for a walk this December, but I packed some mistletoe for just us two.
ಗುಲಾಬಿ ದಳಗಳನ್ನು ಹಾಕ್ಬಿಟ್ಟು ನೀಟಾಗಿ ಒಂದೆರಡು ನಿಮಿಷ ಇದನ್ನು ಗುಲಾಬಿ ದಳಗಳು ಕ್ರಿಸ್ಪಿ ಆಗೋವರೆಗೂ ಕುದಿಸ್ಕೊಂಡ್ರೆ ಸಾಕಾಗುತ್ತೆ. ಜಾಸ್ತಿ ಕುದಿಸೋ ಅವಶ್ಯಕತೆ ಇರೋದಿಲ್ಲ. ಅದೊಂದು ಸ್ವಲ್ಪ ನಿಮಗೆ ಗೊತ್ತಾಗುತ್ತೆ, ಕರಿಬೇವು ಹಾಗೆ ದಾಸವಾಳದ ಎಲೆಗಳು ಒಂದು ಸ್ವಲ್ಪ ಕ್ರಿಸ್ಪಿ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ಸ್ಟವ್ ಆಫ್ ಮಾಡಿಕೊಂಡು 1/4 ಗಂಟೆ ಬಿಟ್ಟರೆ ಸಾಕಾಗುತ್ತೆ. ತಣ್ಣಗಾಗೋವರೆಗೂ ಬಿಡಬೇಕು. ಇವಾಗ ನೀವು ನೋಡ್ತಾ ಇದ್ದೀರ ಲಾಸ್ಟಲ್ಲಿ ಉಳ್ಕೊಂಡಿರೋವಂಥ ಕರಿಬೇವು ಮತ್ತು ದಾಸವಾಳದ ಎಲೆಗಳನ್ನು ತೆಗೆದ್ಬಿಟ್ಟು ಹಾಕ್ತಾಯಿದ್ದೀನಿ. ಆ ಎಣ್ಣೆ ಕಾವಿಗೆ ಅದು ಕ್ರಿಸ್ಪಿನೆಸ್ ಆಗೋಗ್ಬಿಟ್ಟಿರುತ್ತೆ. ನೋಡ್ತಾ ಇರ್ಬೋದು. ಇವಾಗ ಒಂದು 5 ನಿಮಿಷ 1/4 ಗಂಟೆ ತಣ್ಣಗಾಗಲಿಕ್ಕೆ ಬಿಡಬೇಕು ಇದನ್ನು. ಏಕೆಂದರೆ ಎಣ್ಣೆ ತುಂಬ ಬಿಸಿ ಇರುತ್ತೆ. ಸಾಕಾಗುತ್ತೆ ಇಷ್ಟು. ಒಂದು 5 ನಿಮಿಷದಲ್ಲಿ ಎಣ್ಣೆ ರೆಡಿ ಮಾಡ್ಕೊಂಬಿಡ್ಬೋದು. ನಿಜವಾಗ್ಲೂ ತುಂಬಾ ಉಪಯೋಗ ಆಗಿರ್ತಕ್ಕಂಥ, ನಾನು ನಿಜವಾಗ್ಲೂ ಟ್ರೈ ಮಾಡಿದ್ದೀನಿ. ಡ್ಯಾಂಡ್ರಫ್ ಕೂಡ ಕಡಿಮೆ ಆಗಿದೆ. ನನಗೆ ಡ್ಯಾಂಡ್ರಫ್ ತುಂಬ ಇತ್ತು, ಅದು ಕೂಡ ಕಡಿಮೆ ಆಗಿದೆ. ಇವಾಗ ತಣ್ಣಗಾಗಿದೆ ಎಣ್ಣೆ. ಅದನ್ನು ತಣ್ಣಗಾಗಿರ್ತಕ್ಕಂಥ ಎಣ್ಣೆನ ಒಂದು ಜರಡಿ ಸಹಾಯದಿಂದ ಒಂದು ಡಬ್ಬಕ್ಕೆ ಸೋಸಿ ಇಟ್ಕೊಳ್ತಾ ಇದ್ದೀನಿ. ಇದನ್ನು ನೀವು ಹಾಗೇ ಬೇಕಾದರೂ ಹಚ್ಕೋಬೋದು. ಇಲ್ಲ ಅಂದರೆ ನೀವು ಯಾವ ಎಣ್ಣೆ ಯೂಸ್ ಮಾಡ್ತಾ ಇದ್ದೀರೋ ಹಚ್ಕೊಳ್ಲಿಕ್ಕೆ ಅದರೊಳಗೆ ಒಂದೆರಡು ಸ್ಪೂನ್ ಹಾಕ್ಬಿಟ್ಟು ಕೂಡ ಯೂಸ್ ಮಾಡ್ಬೋದು. ನಾನು ಇದನ್ನೇ ಏನು ಮಾಡ್ಕೊಂಡಿದ್ದೀನಿ ಅದೇ ಎಣ್ಣೆನೇ ನಾನು ಉಪಯೋಗಿಸ್ಕೊತಾ ಇದ್ದೀನಿ. ಮತ್ತೇನು ಎಕ್ಸ್ಟ್ರಾ ನಾನು ಬೇರೆ ಎಣ್ಣೆ ಹಾಕ್ಕೊಳ್ತಾ ಇಲ್ಲ. ಹಾಗಾಗಿ ಏನು ಡ್ರೈ ಇರುತ್ತೆ ಇದೇನಿರುತ್ತೆ ಇದೇ ಎಣ್ಣೆನೇ ನಾನು ಮತ್ತು ನನ್ನ ಮಗಳು ಇಬ್ಬರು ಕೂಡ ಉಪಯೋಗಿಸ್ತಾ ಇದ್ದೀವಿ. ನಿಜವಾಗ್ಲೂ ಡ್ಯಾಂಡ್ರಫ್ ಒಂದು 90% ನಮಗೆ ಕಂಟ್ರೋಲ್ಗೆ ಬಂದಿದೆ ಅಂತಲೇ ಹೇಳ್ಬೋದು ಇದರಿಂದ. ನನಗೆ ಹಾಗಾಗಿ ನಾನು ಇನ್ನೊಂದು ಸಲ ಯಾಕೆ ಈ ವಿಡಿಯೋನ ಶೇರ್ ಮಾಡ್ಕೋಬಾರ್ದು ಅಂತ ಅನ್ನಿಸಿ ಶೇರ್ ಮಾಡ್ಕೊಂಡು ನಿಮ್ಮ ಹತ್ರ ತೋರಿಸ್ತಾ ಇದ್ದೀನಿ. ನಿಜವಾಗ್ಲೂ ಕೂಡ ನೀವು ಟ್ರೈ ಮಾಡಿ, ನಿಮಗೆ ಅದ್ರ ಅನುಭವ ಗೊತ್ತಾಗುತ್ತೆ ಹೇಗಿರುತ್ತೆ ಅಂತ. ಏಕೆಂದರೆ ಇದು ಬೇಸಿಗೆ ಕಾಲ ಆಗಿರೋದ್ರಿಂದ ಹರಳೆಣ್ಣೆನೂ ಕೂಡ ನೆತ್ತಿಗೆ ತಂಪನ್ನು ಕೊಡುತ್ತೆ. ಹಾಗಾಗಿ ಒಳ್ಳೆ ಬೆನಿಫಿಟ್ ಇರ್ತಕ್ಕಂತಹ ಎಣ್ಣೆ. ನೀವು ಟ್ರೈ ಮಾಡಿ. ಹಾಗೆ ನನ್ನ ವಿಡಿಯೋಗೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಹಾಗೆ ನೀವು ಸಬ್ಸ್ಕ್ರೈಬ್ ಜೊತೆಗೆ ಪಕ್ಕದಲ್ಲೇ ಕಾಣ್ತಕ್ಕಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ಆಗ ನಾನು ಹಾಕೋ ಎಲ್ಲ ವಿಡಿಯೋ ನೋಟಿಫಿಕೇಷನ್ಸ್ ಕೂಡ ನಿಮಗೆ ಬಂದು ತಲುಪುತ್ತೆ. ಹಾಗೆ ಈ ವಿಡಿಯೋ ಬಗ್ಗೆ ಏನನ್ನಿಸ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.